ಶಿರಾ ನಗರದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೌಢಶಾಲಾ ವಿಭಾಗವು ರಾಮಾನುಜಂ ಜಯಂತಿಯನ್ನು ಗಣಿತಶಾಸ್ತ್ರದ ಅನೇಕ ಪ್ರಾತ್ಯಕ್ಷಿಕೆಗಳನ್ನು ಪ್ರದರ್ಶಿಸುವ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ವಿಶ್ರಾಂತಿ ಪ್ರಾಂಶುಪಾಲ ಡಾಕ್ಟರ್ ಪಿ.ಎಚ್. ಮಹೇಂದ್ರಪ್ಪ ಚಾಲನೆ ನೀಡಿದರು. ನಂತರ ಎಲ್ಲ ಪ್ರಾತ್ಯಕ್ಷಿಕೆಗಳನ್ನು ವೀಕ್ಷಿಸಿ ವಿದ್ಯಾರ್ಥಿಗಳಲ್ಲಿರುವ ಸೂಕ್ಷ್ಮ ದೃಷ್ಟಿ ಮತ್ತು ರಚನಾತ್ಮಕತೆಯನ್ನು ನೋಡದ ಅವರು, ವಿದ್ಯಾರ್ಥಿಗಳಲ್ಲಿ ಅಪಾರವಾದ ರಚನಾತ್ಮಕತೆ ಇರುತ್ತದೆ ಮತ್ತು ಸೃಜನಶೀಲತೆ ಅಂತರ್ಗತವಾಗಿರುತ್ತದೆ. ಇಂತಹ ಮಕ್ಕಳಲ್ಲಿರುವ ಬಹು ಅಮೂಲ್ಯ ಮಾನವೀಯ ಸಂಪನ್ಮೂಲಗಳನ್ನು ಜಾಗೃತಗೊಳಿಸುವುದು ಶಿಕ್ಷಕರ ಜವಾಬ್ದಾರಿ. ಮಕ್ಕಳ ದೃಷ್ಟಿಕೋನ, ಅವರ ಆಲೋಚಿಸುವ ರೀತಿ, ಅವರಲ್ಲಿರುವ ವಿವೇಕ ವಿವೇಚನೆ ಶಿಕ್ಷಕರ ಪ್ರೇರಣೆಯ ಮೂಲಕ ಜಾಗೃತಗೊಂಡಾಗ ಮಕ್ಕಳು ವಿಶ್ವವಿಖ್ಯಾತ ವ್ಯಕ್ತಿತ್ವ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ ಎಂದರು. ನಿನ್ನ ಹಣೆ ಬರಹವನ್ನು ನೀನ್ ಬರ್ಕೊಂಡು ಇವತ್ತು ನಿಮ್ ನಂಬಿಕೆ ಬದಲಾಯಿಸ್ಕೊಡ್ತೀರಾ? ದೇವರು ನಮ್ಮ ಹಣೆ ಬರ ಬರೆಯೋದಿಲ್ಲ. ನಮ್ಮ ಹಣೆ ಬರನ್ನು ಯಾರು ಬರ್ಕೊಡ್ತೀವಿ? ನಾವು ಏನ್ ಬೇಕಾದ್ರೂ ಆಗ್ಬೋದು. ಒಬ್ಬ ಚಾ ಕುಡಿಯೋನ್ ಪ್ರಧಾನಮಂತ್ರಿ, ಚಾ ಹೋಟೆಲ್ ಒಬ್ಬ ಚಾ ಸಪ್ಲೈ ಮಾಡೋನು ಪ್ರಧಾನಿ ಆಗ್ತಿದ್ರೆ ನಾನಾಗಕ್ಕೆ ಸಾಧ್ಯ ಇಲ್ವೇ? ಏನೋ ಎಷ್ಟೊಂದು ಅಂತ ಇಲ್ಲಿ ಶಾಲೆ ಸೇರಿಸ್ಕೊಂಡು, ಹಾಗಾಗಿ ನಮ್ಮ ಹಣೆ ಬರವನ್ನ ನಾವೇ ಬರ್ಕೊಳ್ತೀವಿ ಅನ್ನುವ ಒಂದು ನಿರ್ಧಾರವನ್ನ, ವಿಶ್ವಾಸವನ್ನ, ನಂಬಿಕೆಯನ್ನ ಹೊಂದಿರ್ತಾನೆ. ನಿಮ್ಮ ಹಣೆ ಬರವನ್ನ ಯಾರು ಬರೀತಾರೆ? ನಾವು ಬೆಳೆಸ್ಕೊಂಡಿದ್ದೀವಿ. ಶಾಲೆ ಸರಿ ಇಲ್ಲ, ತಂದೆ ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಈ ಸಮಾಜ ಕೆಟ್ಟದ್ದು, ಹಾಗೆ ಹೇಗೆ ಅಂತ ನೋಡಿ. ಸಮಾಜ ಇರೋದೇ ಹಾಗೆ. ಕಳ್ಳರು, ಸುಳ್ಳು, ಹೆಚ್ಚಾಟಿಗಳು, ಎಲ್ಲಾ ಟೈಪ್ ಜನರು ಈ ಸಮಾಜದಲ್ಲಿ ಇರ್ತಾರೆ. ಅದು ತಪ್ಪಲ್ಲ. ಅವ್ರ ಇಷ್ಟ ಬಂದಂಗೆ ಬದುಕ್ತಾರೆ. ಬಟ್ ನಾನು ಅವ್ರ ಇಷ್ಟ ಬಂದಂಗೆ ಬದುಕೋದಲ್ಲ, ನನ್ನ ಇಷ್ಟದಂತೆ ವಾಸ್ತವಿಕತೆಯನ್ನು ನಾವು ತಿಳ್ಕೊಳ್ಬೇಕು. ಬಟ್ ಇಲ್ಲಿ ನನಗೆ ಅವಕಾಶಗಳ ರಾಶಿ ಇದೆ. ನನಗೇನಿದೆ? ರಾಶಿ. ಹಾಗಾಗಿ ಶಾಲೆ ಸರಿ ಇಲ್ಲ, ಮೆಟ್ಟು ಸರಿ ಇಲ್ಲ ಅಂತ ಬುದ್ಧಿಯಿಂದ ತೇರಾಗ್ತದೆ. ಎಲ್ಲರೂ ಬುದ್ಧಿವಂತರು ಹೇಳ್ತಾರೆ, ಏನೇನು ಪಡಿತೀವಿ ಅದು ನಮ್ಮ ಮೇಲೆ ಹೇಳ್ತಾರೆ. ನಾವು ಮೇಷ್ಟಿನ ಮಾತಾಡ್ಸ್ತೀವಿ, ಪಟಾಕಿ ಎಟ್ಟಿ ಮೇಲೆ ಓಡೋಗ್ತೀವಿ. ಏನ್ ಕಲ್ತ್ಕೊಳ್ಳೋದು ಮತ್ತು ಮೇಷ್ಟಿನ ಮಾತಾಡ್ಸೋದನ್ನ ಕಲಿಯಬೇಕು. ಭಯವನ್ನ ಓಡಿಸ್ಬೇಕು, ಆತಂಕವನ್ನ ಓಡಿಸ್ಬೇಕು, ಕೀಳಿನ ಮೇಲೆ ಓಡಿಸ್ಬೇಕು. ನಾನು ಧೈರ್ಯವಂತನ ಓದಿ ಅವ್ರು ಮಾತಾಡಿಸೋದನ್ನು ಬಳಸ್ಕೊಳ್ತಕ್ಕಂಥ ಒಂದು ಛಾತಿ, ಸಾಮರ್ಥ್ಯ, ಧೈರ್ಯಿಸ್ಕೊಳ್ಳೋದು. ಯಾರಿಗೂ ಎಲ್ಲರದೇ ಇರುವ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು. ಏನ್ ಮಾಡ್ಬೇಕು? ನನಗೆ ನಾನು ಗೌರವ ಕೊಡಬೇಕು. ನೋಡೋಣ. ಇನ್ನೂ ಜೋರಾಗಿ ಹೇಳಿ, ಇನ್ನೊಂದ್ಸರಿ ಜೋರಾಗಿ. ಧನ್ಯವಾದಗಳು. ಈ ದಿನ ರಾಮಾನುಜಂ ಅವರ ಜನ್ಮದಿನದ ಅಂಗವಾಗಿ ಗಣಿತದ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಾತ್ಯಕ್ಷಿಕೆಗಳನ್ನು ಮಾಡಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ, ಹಾಗೇನೆ ಈ ಒಂದು ಗಣಿತದ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿ ನಾನು ಇದ್ದಾಗಲಿಂದಲೂ ಸಹಿತವಾಗಿ ಮಂಜಪ್ಪ ಅವರು ಅದರ ಬಗ್ಗೆ ಶ್ರದ್ಧೆಯನ್ನು ಇಟ್ಟುಕೊಂಡು, ಆಗಲೂ ಸಹಿತ ಅವರು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಚಿಂತನೆಗಳನ್ನು ಹೊಂದಿರ್ತಕ್ಕಂಥವ್ರು. ಅವ್ರ ಜೊತೆಯಲ್ಲಿ ಇನ್ನೂ ಇಬ್ಬರು ಶಿಕ್ಷಕಿಯರಿದ್ದಾರೆ. ಅವ್ರ ಹೆಸರುಗಳು ನನಗೆ ಲತಮ್ಮ ಮತ್ತು ಉಷಾಕ್ಕ ಅವರು. ಸೊ ಹೀಗೆ ಅವ್ರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ರೂಪಿಸುತ್ತಾರೆ. ಹಾಗೆಯೇ ಇಲ್ಲಿರ್ತಕ್ಕಂಥವ್ರೆಲ್ಲರೂ ನನ್ನ ಪರಿಚಿತರೆ. ಗೋವಿಂದಪ್ಪನವ್ರು ಇರ್ಬೋದು, ಬಸವರಾಜ್ ಸರ್ ಇರ್ಬೋದು, ಹಾಗೆಯೇ ಮೇಡಮ್ ಅವರು, ಹಾಗೆಯೇ ಕ್ರಾಫ್ಟ್ ಟೀಚರು ಸುಜಾತ ಮೇಡಮ್ ಅವರು, ಹೀಗೆ ಅವರು ಪ್ರೈಮರಿಯಿಂದ ಪ್ರಮೋಷನ್, ಪಾರ್ವತಿ ಅವರು, ಅಂಬಿಕಾ ಮೇಡಮ್ ಅವರು, ಅವರು ಭಾಳ ನಗ್ನಗ್ತಾ ಇರ್ತಾರೆ ಯಾವಾಗ್ಲೂ. ಹೀಗಾಗಿ ಎಲ್ಲರೂ ನನಗೆ ಪರಿಚಿತರಾಗಿರ್ತಕ್ಕಂಥವ್ರೆ. ಮತ್ತು ನನಗೆ ಇದು ಒಂದು ಕರ್ಮಭೂಮಿ ಆಗಿದ್ದಂಥದ್ದು. 2008ರಲ್ಲಿ ನಾನು ಈ ಕಾಲೇಜಿಗೆ ಪ್ರಾಂಶುಪಾಲನಾಗಿ ಬಂದಾಗ, ಈಗೇನು ನಿಮ್ಮ ಹೆಡ್ ಮಾಸ್ಟರ್ ಕೂತ್ಕೊಳ್ತಿದ್ದಾರೆ, ನಾನು ಅಲ್ಲೇ ಪ್ರಾಂಶುಪಾಲನಾಗಿ ನನ್ನ ವೃತ್ತಿಯನ್ನ ಈ ಕಾಲೇಜಿನಲ್ಲಿ ಆರಂಭಿಸಿದ್ದು. ನಾನು ಬಂದಾಗ ಈ ಕಾಲೇಜು ಬಹುಶಃ ಇಲ್ಲೆಲ್ಲ ಈ ಕಾಳಿದಾಸ್ ನಗರದವರು ಚಂಬಿಡ್ಕೊಂಬರೋರು ಅಲ್ಲಿಗೆಲ್ಲ. ನಂತರ ಇಲ್ಲೊಂದು ಇದಿತ್ತು, ಯಾವುದು
ಇಲ್ಲೊಂದು ಜನ ಹೋಗ್ಲಿಕ್ಕೆ ದಾರಿನೂ ಇತ್ತು. ಇಲ್ಲಿ ಎಮ್ಮೆ ದನ ಕುರಿ ಎಲ್ಲ ಇಲ್ಲೇ ಓಡಾಡ್ತಿದ್ವು. ಸೊ ಅಂತ ಸಂದರ್ಭದಲ್ಲಿ ಮಳೆ ಬಂದ್ರೆ ಇಲ್ಲಿಂದ ನೀರು ಯಾರು ಹೊರಗಡೆ ಹೋಗ್ತಾನೆ ಇರಲಿ, ಎಲ್ಲ ಇಲ್ಲೇ ಸಮುದ್ರ ಆಗಿ ನಿಂತ್ಕೊಂಡ್ಬಿಡೋದು. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಪ್ರಾಂಶುಪಾಲನಾಗಿ ನಿಭಾಯಿಸ್ಬೇಕಂತ ನಾನೊಂದು ವಿಷನ್ ಇಟ್ಕೊಂಡು ಈ ಕಾಲೇಜಿಗೆ ಬಂದು ಈ ಕಾಲೇಜಿನ ಅಭಿವೃದ್ಧಿ ಮಾಡಲಿಕ್ಕೆ ಸನ್ಮಾನ್ಯ TB ಜಯಚಂದ್ರ ಸರ್ ಅವರು, ರವಿವರ್ಮ ಕುಮಾರ್, ಶ್ರೀನಿವಾಸ ಸೇನರು, ಈಗ ಹಲವಾರು ಇಸ್ರೋ ವಿಜ್ಞಾನಿಗಳು, IIC ವಿಜ್ಞಾನಿಗಳು, ಹೀಗೆ ಹಲವಾರು ಸಹಯೋಗದಿಂದ ಈ ಕಾಲೇಜನ್ನ ಕಟ್ಟಿದೆ. ಬಟ್ ನನಗೊಂದು ವಿಷನ್ ಇತ್ತು, ಮಕ್ಕಳನ್ನ ಒಂದು ಕ್ರಿಯೇಟಿವ್ ಆಗಿ ಅಕಾಡೆಮಿಕ್ ಆಗಿ ತಯಾರು ಮಾಡಬೇಕು ಅಂತೇಳಿ. ಬಟ್ ಇವತ್ತು ನನಗೆ ಬಹಳ ಸಂತೋಷ ಆಯ್ತು. ಯಾಕೆ ಅಂತ ಹೇಳಿದ್ರೆ ನನ್ನ ವಿಷನ್ಗೆ, ನನ್ನ ಅಕಾಡೆಮಿಕ್ ವಿಷನ್ಗೆ, ನನ್ನ ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ದೂರದೃಷ್ಟಿಗೆ, ಸೊ ಆಗಿನ ಕಾಲದಲ್ಲಿ ನಮ್ಮ ಅಣ್ಣಯ್ಯ ಸರ್ ಇದ್ದಿದ್ರೆ ಬಹುಶಃ ಇನ್ನೂ ಉತ್ತಮವಾಗಿರ್ತಕ್ಕಂಥ ಕಾಲೇಜ್ ಆಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗ್ತಿತ್ತು. ಯಾಕೆ ಅಂತ ಹೇಳಿದ್ರೆ ನನ್ನ ವಿಷನ್ಗೆ ತಕ್ಕ ಹಾಗೆ ಆಲೋಚನೆ ಮಾಡತಕ್ಕಂಥ ಮತ್ತೊಬ್ರು ಇದ್ದಿದ್ರೆ ಇದನ್ನ ಇನ್ನೂ ಉನ್ನತವಾಗಿ ನಡೆಸ್ಬೋದಿತ್ತು. ನಾನು ಬಂದಾಗ ಬಸವರಾಜ್ ಸರಿಗೆ ಗೊತ್ತು, 825-35 ಜನ, ಅವಾಗ ಸ್ವಲ್ಪ ಫ್ಲಕ್ಚುಯೇಷನ್, 835, 40 ಹಿಂಗೆ ಫ್ಲಕ್ಚುಯೇಷನ್ಸ್ ಆಗಿ ಬರೀ ಹೈಸ್ಕೂಲ್ನಲ್ಲಿ ಇರ್ತಿದ್ರು. ಕಾಲೇಜ್ನಲ್ಲಿ 33 ಜನ 40 ಜನ ಇದ್ದಂಥದ್ದು. ಬಟ್ ನಾನು ಬಿಟ್ಟು ಹೋಗ್ಬೇಕಾದ್ರೆ 1000ಕ್ಕಿಂತ ಜಾಸ್ತಿ ಆಯಿತು. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಕಾಲೇಜಿಗೆ ಬಂದೆ. ಬಟ್ ಇವತ್ತು ನನಗೆ ನನ್ನ ಒಂದು ವಿಷನ್ ಬಹಳ ಸಾರ್ಥಕವಾಗಿದೆ ಅಂತೇಳಿ ನಾನು ಅದ್ರ ಸಹಿತ ಭಾವಿಸ್ತೀನಿ. ಕಾರಣ ಅಂದರೆ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಏನಿದೆ, ಈ ಕಾಲದಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಬಹುಶಃ ನಿಮ್ಮದೇ ಒಂದು ರಾಜ್ಯ ನಿರ್ಮಾಣ ಆಗುತ್ತೆ ಅಂತೇಳಿ ನಾನು ಅದ್ರ ಸಹಿತ ಭಾವಿಸ್ತೀನಿ. ಎಲ್ಲ ಗಂಡಸರೆಲ್ಲ ಅಡುಗೆ ಮನೆಗೆ ಹೋಗ್ಬೇಕಾಗ್ತದೆ. ನೀವೆಲ್ಲನ ಬಹುಶಃ ನೀವೆಲ್ಲನ ಉನ್ನತ ಹುದ್ದೆಗಳಲ್ಲಿ ಮತ್ತು ಎಲ್ಲ ರೀತಿಯ ಸ್ಥಾನಗಳನ್ನು ಅಲಂಕರಿಸ್ತಕ್ಕಂಥ ಅವಕಾಶಗಳು ನಿಮ್ಗಿದೆ. ನಿಮ್ಗೆಲ್ಲ ಗೊತ್ತಿದೆ, ಶಾಸನ ಸಭೆಯಲ್ಲಿ ನಿಮ್ಗೆ 50% ಮೀಸಲಾತಿಯನ್ನ, ರಾಜಕಾರಣದಲ್ಲಿ ಮೀಸಲಾತಿಯನ್ನ ಕೊಡಲಾಗಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ಹೆಣ್ಮಕ್ಳದೇ ರಾಜ್ಯ. ಹಾಗಾಗಿ ಆ ಹೆಣ್ಮಕ್ಳ ರಾಜ್ಯಕ್ಕೆ ನೀವು ಸಜ್ಜಾಗ್ತಿದ್ದೀರಲ್ಲ, ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ನೀವು ಕ್ರಿಯೇಟಿವ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಗ ಆ ಸ್ಥಾನಗಳನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಸೊ ಈ ಸುಸಂದರ್ಭದಲ್ಲಿ ಎಲ್ಲ ಶಿಕ್ಷಕರನ್ನ ಈ ಹಿಂದೆ ಶ್ರಮಿಸಿದ್ದಾರೆ. ಯಾಕಂದ್ರೆ ಈ ಒಂದು ಎಕ್ಸಿಬಿಷನ್ ಆಗ್ಬೇಕಾದ್ರೆ ಈ ಹಿನ್ನೆಲೆಯಲ್ಲಿ ಎಲ್ಲ ಶಿಕ್ಷಕರು ಶ್ರಮಿಸಿರ್ತಾರೆ. ಯಾಕಂದ್ರೆ ಅದಕ್ಕೊಂದು ಆಲೋಚನೆ ಬೇಕು, ಐಡಿಯಾಸ್ ಅಂತ ಹೇಳಿ ನಾವು ಕರಿತೀವಿ. ಒಂದು ಆ ಆಲೋಚನೆಯನ್ನ ಮಕ್ಕಳನ್ನ ಆಯ್ಕೆ ಮಾಡಿ ಅದಕ್ಕೆ ತಕ್ಕ ಹಾಗೆ ಆಲೋಚನೆಗಳನ್ನ, ಪ್ಲಾನಿಂಗ್ ಅನ್ನ, ಆ ಗುರಿಯನ್ನ ಸಾಕಾರಗೊಳಿಸ್ಬೇಕಾದ್ರೆ ಅವರ ಒಂದು ನಿರ್ದೇಶನ, ಅವರ ಒಂದು ಪ್ರಯತ್ನ, ಸಾಕಷ್ಟು ಪರಿಶ್ರಮ ಅಲ್ಲಿ ಹಿಂದಿದೆ ಅಂತೇಳಿ ನಾನದು ಸಹಿತ ಭಾವಿಸ್ತೀನಿ. ಹಾಗಾದ್ರೆ ಎಲ್ಲ ಅದ್ರ ಹಿಂದಿರ್ತಕ್ಕಂಥ ಎಲ್ಲ ಶಿಕ್ಷಕರ ಒಂದು ಶಕ್ತಿಗೆ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಅವರಿಗೆ ಮೋಟಿವೇಟರ್ ಆಗಿ, ಪ್ರೇರಣೆಯಾಗಿ ಅಣ್ಣಯ್ಯ ಸರ್ ಅವರಿದ್ದಾರೆ, ಅವ್ರಿಗೂ ಸಹಿತ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆಯೇ ಮಕ್ಕಳು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನಾವೊಂದು ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ವಿ ಸಹ ಕಾಲೇಜಲ್ಲಿ. ಬಹಳ ದೊಡ್ಡ ಇಡೀ ತಾಲೂಕಿನ ಎಲ್ಲ ಮಕ್ಕಳು ಬಂದು ನೋಡ್ಕೊಂಡು ಹೋಗಿದ್ರು. ಆಗ ನಮ್ಮ ಶಾಲೆಯ ಮಕ್ಕಳನ್ನು ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ರು. ಯಾರಿದ್ರು ಅವಾಗ ಸೈನ್ಸ್ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಒಂದು ನೀವು ಆ ಕಾಲೇಜಲ್ಲಿ ಅಲ್ಲಿದ್ರಿ. ಆಗ ಒಂದು ಇವರಿದ್ರು, ಬಸವರಾಜ್ ಸರ್ ಇದ್ರು. ಆ ಕಾಲೇಜಲ್ಲಿ ಮಾಡಿದಾಗ ಒಂದು ಪ್ರಾತ್ಯಕ್ಷಿಕೆಯನ್ನು ನಮ್ಮ ಮಕ್ಕಳು ಗಂಗಾಂಬಿಕಾ ಮೇಡಮ್ ಇದ್ರು. ನಮ್ದು ಒಂದು ಸ್ಟಾಲ್ ನಾವು ಹಾಕಿದ್ವಿ ಅಲ್ಲಿ. ಅವ್ರು ಇಡೀ ತಾಲೂಕಿನ ಮಕ್ಕಳು ಬಂದು ನೋಡಿದ್ರು. ಇದು ನೋಡಿದಾಗ ನನ್ಗೆ ಏನ್ ಅನ್ನಿಸ್ತಾರೆ, ಇಡೀ ತಾಲೂಕಿನ ಮಕ್ಕಳು ಅಥವಾ ಇದು ಶಿರಾದ ಮಕ್ಕಳು, ಅದರಲ್ಲೂ ವಿಶೇಷವಾಗಿ ಪ್ರೈಮರಿ ಮಕ್ಕಳು ನೋಡಿದ್ರೆ ಅವ್ರಿಗೊಂದು ಒಳ್ಳೆಯ ಆಲೋಚನೆ ಬರುತ್ತೆ. ಅವರು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇಂಥದ್ದೊಂದು ನಾವು ಮಾಡಬೇಕು ಅಂತಕ್ಕಂಥ ಒಂದು ಪ್ರೇರಣೆಯೂ ಸಹಿತ ಅವರಿಗೆ ಬರ್ತದೆ ಅಂತೇಳಿ ನಾನದು ಸಹಿತವಾಗಿ ಭಾವಿಸ್ತೀನಿ. ನಾಳೆ ಇಟ್ಕೊಂಡು ಈ ಪ್ರೈಮರಿ ಮಕ್ಕಳನ್ನ ಅದ್ರ ಕರ್ಕೊಂಬಂದು ತೋರಿಸಿದ್ರೆ ಚೆನ್ನಾಗಿರ್ತದೆ ಅಂತೇಳಿ ನಾನದು ಸಹಿತವಾಗಿ ಭಾವಿಸ್ತೀನಿ. ಹಾಗೆ ನಮ್ಮ